ಬಿಜೆಪಿಯೊಳಗಿನ ಭಿನ್ನಾಭಿಪ್ರಾಯವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ವತಃ ಒಪ್ಪಿಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಅತೃಪ್ತಿ, ಅಸಮಾಧಾನ ಇದೆಲ್ಲ ಇರೋದು ನಿಜ. ನಾವು ಜೋಶಿ, ಬೊಮ್ಮಾಯಿ ಈ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಎಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ತೀರ್ಮಾನಿಸಿದ್ದೀವಿ. ಭಿನ್ನಾಭಿಪ್ರಾಯ ಬಿಟ್ಟು ಮುಂದೆ ಸಾಗಬೇಕು ಅಂತ ವಿಜಯೇಂದ್ರ ಹೇಳಿದ್ದಾರೆ. ಅಸಮಾಧಾನ ಶಮನಕ್ಕೆ BS ಯಡಿಯೂರಪ್ಪ ಅವರ ಎಂಟ್ರಿ ಕೂಡ ಆಗಿದೆ. ಅಸಮಾಧಾನಿತರ ಜೊತೆಗೆ ಮಾತನಾಡೋದಕ್ಕೆ ನಾನು ಸಿದ್ಧ, ಭಿನ್ನಾಭಿಪ್ರಾಯ ಶಮನಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಅಂತ ಆ ನಂತರ ಯಡಿಯೂರಪ್ಪ ಕೂಡ ಮಾತನಾಡಿದ್ದಾರೆ. ಅತೃಪ್ತಿ ಇದೆ ಅನ್ನೋದು ನಿಜ, ಸತ್ಯ. ಅವರಲ್ಲಿ ಇರ್ತಕ್ಕಂಥದ್ದು ಅದು ಬಹಿರಂಗವಾಗಿ ಹಲವಾರು ಬಾರಿ ಹೇಳಿದ್ದಾರೆ. ಅದು ಸ್ಥಳೀಯ ಸಮಸ್ಯೆ. ನಾನು ಪ್ರಹ್ಲಾದ್ ಜೋಶಿಜಿ ಅವರು ಪಕ್ಷದ ಎಲ್ಲ ಹಿರಿಯ ಮುಖಂಡರನ್ನ ಚರ್ಚೆ ಮಾಡಿ, ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, CT ರವಿ ಅವರು, ರವಿಕುಮಾರ್ ಅವರು, ಒಂದು 4 ಜನ ಪ್ರಮುಖರು ಕೂತು ಇದನ್ನು ಬಗೆಹರಿಸಬೇಕು ಅಂತೇಳಿ ನಾವು ಚರ್ಚೆ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಎಲ್ಲರೂ ನಿನ್ನೆ ಭೇಟಿ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಅತಿ ಶೀಘ್ರದಲ್ಲೇ ಮಾಡಬೇಕು. ಯಾಕೆಂದರೆ ಯಾವ ಬೇಕಾದ್ರೂ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಕೂಡ ಬರ್ತದೆ. ಹಾಗೆ ಎಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಜವಾಬ್ದಾರಿನೂ ಕೂಡ ಜಾಸ್ತಿ ಇದೆ. ಪ್ರಹ್ಲಾದ್ ಜೋಶಿ ಅವರು ಏನು ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಅಸಮಾಧಾನದಿಂದ ಯಾರೇ ಇದ್ದರೂ ಸಹ ಅವ್ರ ಜೊತೆ ಮಾತನಾಡೋಕ್ಕೆ ನಾನು ಸಿದ್ಧ ಇದ್ದೇನೆ. ನಾನು ನಿರ್ಧಾರ ಮಾಡಿದ್ದೇನೆ, ಆದಷ್ಟು ಪ್ರತಿನಿತ್ಯ ಬೆಳಗ್ಗೆ BJP ಆಫೀಸು ಬಂದು ಮಧ್ಯಾಹ್ನದವರೆಗೆ ಇಲ್ಲಿದ್ದು ನಂತರ ವಾರಕ್ಕೆ 1-2 ಜಿಲ್ಲೆಗಳಿಗೆ ಹೋಗಿ ಬರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹೀಗಾಗಿ ಎಲ್ಲ ಕಡೆ ಓಡಾಟ ಮಾಡೋದ್ರಿಂದ ಅಲ್ಲಿ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳು ಬಗೆಹರಿಯುತ್ತೆ, ಅಭಿವೃದ್ಧಿ ಕಾರ್ಯಕರ್ತರ ಗಮನ ಕೊಟ್ಟಂಗಾಗುತ್ತೆ. ಈ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಊರಲ್ಲಿದ್ದಾಗ ಪ್ರತಿನಿತ್ಯ ಬೆಳಗ್ಗೆ ಬಂದು ಮಧ್ಯಾಹ್ನದವರೆಗೆ ಇಲ್ಲಿ ಆಫೀಸಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣಪತಿ ನೇರ ಸಂಪರ್ಕದಲ್ಲಿ. ಗಣಪತಿ, ಸಮಸ್ಯೆ ಸರಿ ಹೋಗಬೇಕು ಅಂತಾದರೆ ಮೊದಲು ಸಮಸ್ಯೆ ಇದೆ ಅನ್ನೋದನ್ನು ಒಪ್ಪಿಕೊಳ್ಳಬೇಕು. ಬಹುಶಃ ಮೊದಲ ಹಂತ ಪಾಸ್ ಆಗಿದೆ ಅಂತ ಅನ್ಸುತ್ತೆ ಬಿಜೆಪಿಯಲ್ಲಿ. ರಕ್ಷಕ್, ಖಂಡಿತ ರಾಜ್ಯ ಬಿಜೆಪಿಯಲ್ಲಿ 1-2 ಬಣಗಳು ಈಗಾಗಲೇ ಸದ್ದಿಲ್ಲದೆ ಸೈಲೆಂಟ್ ಆಗಿ ಸಭೆ ಸೇರುತ್ತೆ. ಸಭೆಯಲ್ಲಿ ಒಂದಷ್ಟು ಅಜೆಂಡಾಗಳು ತೆಗೆದುಕೊಳ್ಳುತ್ತೆ. ಆ ಅಜೆಂಡಾವನ್ನ ನೇರವಾಗಿ ರಾಜ್ಯಾಧ್ಯಕ್ಷರ ಗಮನಕ್ಕೂ ತರದೇನೆ ಹೈಕಮಾಂಡ್ ನಾಯಕರ ಜೊತೆಗೆ ಭೇಟಿಯಾಗಿ ಒಂದಷ್ಟು ಚರ್ಚೆಯನ್ನ ಮಾಡುತ್ತೆ. ವಿಜೇಂದ್ರ ಅವರು ಸಾಕಷ್ಟು ಬಾರಿ ಈ ವಿಚಾರವನ್ನ ಗಮನಿಸಿದ್ರು, ಎಲ್ಲೂ ಕೂಡ ಪ್ರಸ್ತಾಪವನ್ನ ಮಾಡಿಲ್ಲ. ಅಂದ್ರೆ ಅಸಮಾಧಾನ ಏನೇ ಇದ್ರೂ ಕೂಡ ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರೆ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ ಅಂತ ಯಾವತ್ತೂ ಕೂಡ ಹೇಳ್ತಾ ಇದ್ರು. ಇವತ್ತು ಏಕಾಏಕಿ ಆ ಅಸಮಾಧಾನ ಇರೋದನ್ನ ಒಪ್ಪಿಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಅಮಿತ್ ಶಾ ನಿನ್ನೆ ರಾಜ್ಯಕ್ಕೆ ಬಂದಿದ್ದಾರೆ. ಆ ರಾಜ್ಯಕ್ಕೆ ಬರುವಾಗ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂತದ್ದು. ಅಂದ್ರೆ ರೆಬಲ್ ನಾಯಕರು ಸದ್ದಿಲ್ಲದೆ ಒಂದು ಸೈಲೆಂಟ್ ಆಗಿ ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ತಟಸ್ಥ ಟೀಮ್ ನಲ್ಲಿರುವಂತಹ ವಿ ಸೋಮಣ್ಣ ಅವರು ಭಾಗಿಯಾಗ್ತಾರೆ. ಆದ್ರೆ 1-2 ವಿಚಾರಗಳು ಹೇಳೋದಾದ್ರೆ, ತಟಸ್ಥ ಟೀಮು ಹಾಗೆ ರೆಬಲ್ ಟೀಮ್ ಈ ಎರಡೂ ಕೂಡ ಎಲ್ಲೊಂದ್ ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆಗಾಗಿಯೇ ಎಲ್ಲೊಂದ್ ಕಡೆ ಸಂಚಾಗ್ತಾ ಇದೆ, ಅಥವಾ ಒಂದಷ್ಟು ಲೆಕ್ಕಾಚಾರ ಮಾಡ್ತಾ ಇದೆ, ಒಂದಷ್ಟು ಸಭೆ ಸೇರ್ತಾ ಇದೆ ಅನ್ನೋದು ಕೂಡ ಈಗಾಗಲೇ ಬಹಿರಂಗ ಆಗಿರುವಂತದ್ದು. ಈ ವಿಚಾರವನ್ನ ಮನಗಂಡಂತಹ ವಿಜೇಂದ್ರ ಅವರು ಸ್ವತಃ ಅವ್ರ ತಂದೆಯವರು ಕೂಡ ಇವತ್ತು ರಾಜ್ಯ ಬಿಜೆಪಿ ಕಚೇರಿಗೆ ಭೇಟಿ ಕೊಡ್ತಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದಾಗ, ಸ್ವತಃ ವಿಜೇಂದ್ರ ಅವರ ಮಾತುಗಳನ್ನು ಗಮನಿಸಿದಾಗ ಅಸಮಾಧಾನ ಇದೆ, ಅದನ್ನೆಲ್ಲವನ್ನು ಕೂಡ ಬಗೆಹರಿಸ್ತೀವಿ ಅಂತ ಈಗಾಗಲೇ ವಿಜೇಂದ್ರ ಅವರು ಕೂಡ ಹೇಳಿರುವಂತದ್ದು. ಬಗೆಹರಿಸುವಂತವ್ರು ಯಾರು ನೋಡಿ, ರಾಜ್ಯದ ಹಿರಿಯ ನಾಯಕರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇರಬಹುದು, BS ಯಡಿಯೂರಪ್ಪ ಅವರು ಇರಬಹುದು, ಹಾಗೆ ಬಸವರಾಜ ಬೊಮ್ಮಾಯಿ ಅವರು ಇರಬಹುದು. ಇವರ ನೇತೃತ್ವದಲ್ಲಿ ರೆಬಲ್ ನಾಯಕರನ್ನು ಕೂಡ ಕರೆತರಬೇಕಾಗುತ್ತೆ. ಅವರ ಸಮಸ್ಯೆಗಳೇನು ಅಂತ ಒಂದಷ್ಟು ಲೆಕ್ಕಾಚಾರವನ್ನು ಹಾಕಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ, ಆ ಎಲ್ಲಾ ಸಮಸ್ಯೆಗಳ ಹರಿದ್ರೆ ನೇರವಾಗಿ ಹೊಸ ಅಧ್ಯಕ್ಷರಾಗಿರ್ಬೋದು ಅಥವಾ ಅದೇ ಅಧ್ಯಕ್ಷರನ್ನ ಮುಂದುವರಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ರೆಬಲ್ಸ್ ಟೀಮ್ ನ ಒಂದಷ್ಟು ಲೆಕ್ಕಾಚಾರ ಏನು, ರಾಜ್ಯಾಧ್ಯಕ್ಷರ ಬದಲಾವಣೆಯೇ ಒಂದಷ್ಟು ಲೆಕ್ಕಾಚಾರ ಇಟ್ಕೊಂಡು ಈಗಾಗಲೇ ಸಭೆಯನ್ನ ಸೇರ್ತಾ ಇದ್ದಾರೆ. ಈ ಅಸಮಾಧಾನವನ್ನು ಹೋಗಲಾಡಿಸಬೇಕಂತಂದ್ರೆ ರಾಜ್ಯದ ಹಿರಿಯ ನಾಯಕರು, ಹೈಕಮಾಂಡ್ ನಾಯಕರು ಎಲ್ಲ ಒಂದ್ ಕಡೆ ಸಭೆ ಸೇರಿ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರ ಒಂದಷ್ಟು ನೂತನ ರಾಜ್ಯಾಧ್ಯಕ್ಷರ ಬೆಳವಣಿಗೆಗಳು ಕೂಡ ಆಗುತ್ತೆ, ನೂತನ ರಾಜ್ಯಾಧ್ಯಕ್ಷರ ಹೆಸರು ಕೂಡ ಘೋಷಣೆ ಆಗುತ್ತೆ. ಲೆಕ್ಕಾಚಾರ ಹಾಕೋದಾದ್ರೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರೇ ಕೂಡ ಆಗಬಹುದು ಈ ಲೆಕ್ಕಾಚಾರ ನೋಡೋದ್ರೆ. ಹೀಗಾಗಿ ಈ ಅಸಮಾಧಾನವನ್ನ ಹೋಗಲಾಡಿಸಿದ್ದೇ ಆದಲ್ಲಿ ಹೈಕಮಾಂಡ್ ನಾಯಕರು ಮುಂದಿನ ನಾಯಕತ್ವದಲ್ಲಿ, ಅಂದ್ರೆ ಮುಂದಿನ ಹೊಸ ನಾಯಕತ್ವದಲ್ಲೋ ಅಥವಾ ಪುನಃ ವಿಜೇಂದ್ರ ಅವರ ನಾಯಕತ್ವದಲ್ಲೋ ಒಂದಷ್ಟು ಘೋಷಣೆಯನ್ನು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ರಕ್ಷಕ್, ಥ್ಯಾಂಕ್ ಯು ಗಣಪತಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.